ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ. ಓ ಮೈ ಗಾಡ್, ಏನ್ರಿ ಆಯ್ತು? ಅಭಿ, ನನ್ನ ಅಕೌಂಟ್ ಅಲ್ಲಿ ಮನಿನೇ ಇಲ್ಲ. ಇರೋ ದುಡ್ಡೆಲ್ಲ ತಗೊಂಡೋಗಿ ಬ್ಯೂಟಿ ಪಾರ್ಲರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎಲ್ರಿ ದುಡ್ಡು ಬರುತ್ತೆ? ನನ್ನ ಅಕೌಂಟ್ ದಿವಾಳಿ ಆಗಿರೋ ವಿಷಯ ಮಹಿಳಾ ಸಂಘದವ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಈ ಬ್ರೀಫ್ ಕೇಸ್ ಅಲ್ಲಿ ಏನಿದೆ? 5 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಕಣ್ರೆ. ಒಂದು BDA ಸೈಟ್ ಮೇಲೆ ಕಣ್ಣು ಹಾಕಿದೀನಿ, ಅದನ್ನ ತಗೋಬೇಕು ಅಂತ ಇಟ್ಟಿದ್ದೀನಿ. ಗಾಡಿ ಕೀ ಮರ್ತು ಬಂದ್ಬಿಟ್ಟೆ. ಬಿಡ ನಿನ್ನಲ್ಲೇ ದಂಡಪಿಂಡ ಬಿಡಲೇ. ಎಸ್ಕೇಪ್ ಆಗೋದ್ರಲ್ಲಿ ಬ್ರೀಫ್ ಕೇಸ್ ಕಿತ್ಕೊಂಡ್ಬಿಡಿ. ಚಾಚಿ ಆ ದುಡ್ಡು ಕೊಟ್ಬಿಡ್ರಿ, ಸೈಟ್ ಮೇಲೆ ಹಾಕ್ಬೇಕು ಅಂತ ಇದ್ದೀನಿ. ಇವತ್ತೇ ಲಾಸ್ಟ್ ಡೇಟ್. ಅಭಿ, ಈ 5 lakhs ನಿಮ್ದಲ್ಲ, ನಂದು. ನಾಳೆನೆ ನನ್ನ ಅಕೌಂಟ್ ಅಲ್ಲಿ ಇದು ಜಮಾ ಆಗುತ್ತೆ. ಇದನ್ನ ಮೂಸಿದ್ರೆ ಜ್ಞಾನ ತಪ್ಪಿಬಿಡುತ್ತಾ? ಇಕ್ಕ ನೋಡ ಗೊತ್ತಾಗತ್ತೆ. ಲೇ ದಡ್ಡ, ಕಣ್ಣು ಮುಚ್ಕೊಂಡ ತೆಗೆಷ್ಟರಲ್ಲಿ ನೀನು ಫ್ಲಾಟ್ ಆಗ್ಬಿಡ್ತೀಯ ಅಷ್ಟೇನೆ. ರೆಡಿಯಾಗ ಜಾಜವ್ರೆ, ಈ ಘಟನೆ ಹೇಗ್ ನಡೀತಿಂತ ಸ್ವಲ್ಪ ವಿವರಿಸಿ. 5 lakhs ನ ಬ್ಯಾಂಕಿಗೆ ಕಟ್ಟಬೇಕು ಅಂತ ತಗೊಂಡ್ ಹೋಗ್ತಾ ಇದ್ನ, ಯಾರೋ ಇಬ್ರು ಬಂದು ಖರ್ಚೀಫ್ ಅಲ್ಲಿ ನನ್ ಮುಖ ಮುಚ್ಚಿದ್ರು. ನನ್ಗೆ ಜ್ಞಾನ ತಪ್ಪೋಯ್ತು. ಈಗ ನೋಡಿದ್ರೆ ನನ್ ಮನಿನೇ ಕಾಣ್ತಾ ಇಲ್ಲ. ಜಾಜವ್ರೆ, ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಹೇಗ್ ಬಂತು? ಆಕ್ಚುಲಿ ಆ 5 lakhs ನನ್ ಹಬಿದು, ನಾನು ಹಬಿಯಿಂದ ಕದ್ದಿದ್ದು. ಅಲ್ಲಿ ಅಮ್ಮನೆ ಕಳ್ಳಿ ಅಂತ ಆಯ್ತಲ್ಲ ಸರ್. ನೋಡಿ, ನೀವು ಕದಿಬೇಕಾದ್ರೆ ಯಾರೋ ನೋಡಿದ್ದಾರೆ, ಅವರೇ ಈ ಕೆಲಸ ಮಾಡಿರೋದು. ಸರ್, ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ರಿ ಸರ್. ಅದಕ್ಕೆ ನಾನು SI, ನೀನು PC. ಈಗ ಆಗ್ಬಾರ್ದಾಗಿತ್ತು. ಏನಾಯ್ತಕ್ಕೆ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಾಗಾಗೋಯ್ತು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೇನ? ಇವತ್ ನಡೆದ ಇನ್ಸಿಡೆಂಟ್ ನ TV 10 ಅವರು ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಟಿವಿ ಹಾಕ್ಬಿಟ್ರೆ ಏನ್ ನಡೀತದೆ ನಮಗೂ ಗೊತ್ತಾಗ್ಬಿಡ್ತೀರಾ? ಈಕೆ ಸಮಾಜ ಸೇವಕಿ, ಹೆಸರು ಜಾಜಿ ಜಂಬಲ್ದಿನ್ನಿ. ಆದ್ರೆ ದೊಡ್ಡ ಕಳ್ಳಿ. ಕದ್ದಿರೋ ಹಣ ಅಷ್ಟಿಷ್ಟಲ್ಲ, 5 ಲಕ್ಷ ರೂಪಾಯಿ. ಗಂಡನಿಂದ ಹಣ ಕದ್ದು ಸಿಕ್ಕಿ ಬಿದ್ದಿದ್ದಾಳೆ. ಈಕೆಯಿಂದ ಆ ಹಣವನ್ನ ಮತ್ಯಾರೋ ದೋಚ್ಕೊಂಡು ಹೋಗಿದ್ದಾರೆ. ಇಂಥ ಕಳ್ಳಿ ದೊಡ್ಡ ಮಹಿಳಾ ಸಂಘವನ್ನ ಕಟ್ಕೊಂಡು ಸಮಾಜನ ಉದ್ಧಾರ ಮಾಡ್ತೀನಿ ಅಂತ ಹೊರಟಿದ್ದಾಳೆ. ಕಳ್ರೆ ನಮ್ಮನ್ನ ಆಳೋಕ್ ಶುರು ಮಾಡಿದ್ಮೇಲೆ ನಮ್ ಗತಿ ಏನಾಗ್ಬೇಕು? ಈ ವಿಚಾರನ ನಿಮ್ಗೆ ಬಿಟ್ಟಿದ್ದೀನಿ. ನೀವು SMS ಮಾಡಿ TV 10ಗೆ ತಿಳಿಸಿ. ಅಭಿ, ಏನ್ ಮಾಡ್ತಾ ಇದ್ದೀರಾ? SMS ಕಳಿಸ್ತೀನಿ ಇರ್ರಿ. ಏನಂತ? ನೀವು ಕಳ್ಳಿ ಅಂತ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಕೆಲಸ ಸಿಗೋದ್ ಗ್ಯಾರಂಟಿ ತಾನೆ? ಪಲ್ಲು, ನಾನು ಒಂದು ಸಲ ಮಾತು ಕೊಟ್ರೆ ಮುಗೀತು. ಪೊಲಿಟಿಷಿಯನ್ಸ್ ಪ್ರಾಮಿಸ್ ಮಾಡಿದ ಹಾಗೆ. ಹಾಗಿದ್ಮೇಲೆ ನನ್ ಸಪೋರ್ಟ್ ನಿಮ್ ಕಡೆನೆ. ರಾಜಿ ಅವರೇ, ಜನರೆಲ್ಲ ನಿಮ್ನ ಕಳ್ಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವ್ ಈ ಕೆಲಸ ಮಾಡಿದ್ರೆ ಹೋಗಿರೋ ಮರ್ಯಾದೆ ವಾಪಸ್ ಬಂದ್ಬಿಡುತ್ತೆ. ಹಾಗಾದ್ರೆ ಈ ಬಟ್ಟೆಗಳನ್ನ ಜನರಿಗೆ ಹಂಚೋಣ, ಅವರ ಪ್ರೀತಿನ ಗಳಿಸೋಣ. ಜಾಜಿ ಅವರೇ, ನೀವಿಲ್ಲಿ ಏನ್ ಮಾಡ್ತಾ ಇದೀರ ಅಂತ ತಿಳ್ಕೊಬೋದಾ? ಬಡ ಜನಗಳಿಗೆ ಬಟ್ಟೆನ ಹಂಚ್ತಾ ಇದೀವಿ. ಬೋಣಿ ಇವ್ರಿಂದಾನ ಆಗೋಗ್ಲಿ, TV 10 ಅವ್ರಿಗೊಂದು ಸೀರೆ ಕೊಟ್ಬಿಡಿ. ಅದಕ್ಕೆ ಪಂಚೆ ಹೋಗಿಲ್ಲ ಕೊಡ್ರಿ, ಅದ್ರಲ್ಲಿ ಒಂದು ಲಂಗ ಹೊಲ್ಸ್ಕೊತಾರ. ನೋಡಿ, ಅವತ್ತು ನಾನು ದುಡ್ಡು ತಗೊಂಡಿರೋದು ತಪ್ಪು ಅಂತ ಆಗಿದ್ರೆ ಅವತ್ತೇ ಪೊಲೀಸ್ ನನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಆದ್ರೆ ನಾನು ಆ ದುಡ್ಡನ್ನ ತಗೊಂಡು ಬಡ ಜನರಿಗೆ ಹೆಲ್ಪ್ ಮಾಡಿದೆ. ನಮಸ್ಕಾರ. ಏನ್ ಜಾಜಿ ಅವ್ರೆ, ಸಮಾಜ ಸೇವೆನಾ? ಎಕ್ಸ್ಕ್ಯೂಸ್ ಮೀ, ಮೈ ಪ್ಲೀಸ್. ನೋಡಿ ರಾಜೇಶ್ವರಿ ಅವರೇ, ನನ್ಗೆ ನಿಮ್ ತರ ಒಳಗೊಂದು ಹೊರಗೊಂದು ಮಾತಾಡೋದಕ್ ಬರೋದಿಲ್ಲ. ನಾನೇನಿದ್ರು ಸ್ಟ್ರೈಟ್ ಫಾರ್ವರ್ಡ್. ನನ್ನ ಹತ್ರ ಇರೋ ದುಡ್ಡು ಆಸ್ತಿ ಎಲ್ಲ ಜನರಿಗಾಗಿ ಮುಡುಪಾಗಿಟ್ಟಿದ್ದೇನೆ. ಜನರ ಸೇವೆಯೇ ಜನಾರ್ದನ ಸೇವೆ. ಜಾಜಿ ಜಂಬಲ್ದಿನಿ ಅವರೇ, ಇದರೆಲ್ಲ 5 ಲಕ್ಷ ರೂಪಾಯಿ ದುಡ್ಡಿತ್ತು. ನಾನು ಬ್ಯಾಂಕಲ್ಲಿ ಹೋಗಿ ಕಟ್ಟೋಣ ಅಂತ ತೆಗೆದು ನೋಡಿದ್ರೆ ದುಡ್ಡೇ ಮಂಗ ಮಾಯ. ಏನ್ರಿ ಮಾಡಿದ್ರೆ? ಈ ಬ್ರೀಫ್ ಕೇಸ್ ನನ್ನ ಹತ್ರ ಇದ್ದಾಗ ಕಳ್ತನ ಆಯ್ತು. ಅದು ಮತ್ತೆ ನಿಮ್ಮ ಹತ್ರ ಹೇಗ್ ಬಂತು? ಜಗತ್ತಲ್ಲಿ ಒಂದೇ ತರದ ಬ್ರೀಫ್ ಕೇಸ್ 2 ಇರೋದಲ್ವೇನ್ರಿ? ಸಾಕ್, ಸುಮ್ನೆ ಇರ್ರಿ. ಈ ಬ್ರೀಫ್ ಕೇಸ್ ನ ಕದ್ದು ನನ್ಗೆ ಕಳ್ಳಿ ಪಟ್ಟ ಕಟ್ಟಿದ್ದು ನೀವೇ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಸರಿಯಾಗಿ ಮಾಡಿದ್ದೀನಿ. ಏನ್ರಿ ಮಾಡಿದ್ರೆ? ಇದ್ರಲ್ಲಿದ್ದ 5 ಲಕ್ಷ ರೂಪಾಯಿನ ಜನರಿಗೆ ಹಂಚ್ಬಿಟ್ಟೆ. ವಿಠಲ ವಿಠಲ ಪಾಂಡುರಂಗ ವಿಠಲ